ಎಷ್ಟು ಜನ ಇವತ್ತು ಸಿಟ್ಟಿಂಗ್ MLAs ಇದಾರಲ್ಲ, ನೀವು ಬಿಟ್ಬಿಡಿ, ನೀವು ಹೊಸದಾಗಿ ಬಂದಿರೋರು ಲೈಬ್ರರಿಗೆ ಹೋಗ್ತಾರೆ ಅಂತ ಕೇಳಿ ಅವರಿಗೆ. ಏನಪ್ಪ ಸ್ಪೀಕರ್, ಚೇರ್ಮನ್, ಸ್ಪೀಕರ್ ಹೋಗ್ತಾರ? ಜಮೀರ್ ನೀ ಅವೆಲ್ಲರೂ ಹೋಗಿದ್ಯಾ? ಬಹಳಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಓದು ಮತ್ತು ತಿಳ್ಕೊಳ್ಳೋದು ಬೇರೆಯವರಿಂದ ಅದಿದೆಯಲ್ಲ, ಅದನ್ನ ತಪ್ಪದೇ ಮಾಡಬೇಕು. ಅದರ್ವೈಸ್ ನೀವು ಯು ಕಾಂಟ್ ಬಿ ಎ ಗುಡ್ ಲೆಜಿಸ್ಲೇಟರ್. ಎಷ್ಟು ಜನ ಇವತ್ತು ಸಿಟ್ಟಿಂಗ್ MLAs ಇದಾರಲ್ಲ, ನೀವು ಬಿಟ್ಬಿಡಿ, ನೀವು ಹೊಸದಾಗಿ ಬಂದಿರೋರು ಲೈಬ್ರರಿಗೆ ಹೋಗ್ತಾರೆ ಅಂತ ಕೇಳಿ ಅವರಿಗೆ. ಏನಪ್ಪ ಸ್ಪೀಕರ್, ಚೇರ್ಮನ್, ಸ್ಪೀಕರ್ ಹೋಗ್ತಾರ? ಜಮೀರ್ ನೀ ಅವೆಲ್ಲರೂ ಹೋಗಿದ್ಯಾ? ಬಹಳಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಓದು ಮತ್ತು ತಿಳ್ಕೊಳ್ಳೋದು ಬೇರೆಯವರಿಂದ ಅದಿದೆಯಲ್ಲ, ಅದನ್ನ ತಪ್ಪದೇ ಮಾಡಬೇಕು. ಅದರ್ವೈಸ್ ನೀವು ಯು ಕಾಂಟ್ ಬಿ ಎ ಗುಡ್ ಲೆಜಿಸ್ಲೇಟರ್. ಈಗ ನಾನು ಇರಲಿಲ್ಲ ಅಸೆಂಬ್ಲಿಯಿಂದ, 83ರಲ್ಲಿ ಬಂದವರು. ಯಡಿಯೂರಪ್ಪನವರು 83ರಲ್ಲಿ ಬಂದದ್ದು. ನಾವು ಒಟ್ಟಿಗೆ ಬಂದದ್ದು ಅಸೆಂಬ್ಲಿಗೆ. ದೇಶಪಾಂಡೆ ಒಟ್ಟಿಗೆ ಬಂದರು. ನೀನು ನಮಗಿಂತ ಆದ್ಮೇಲೆ ಬಂದದಲ್ಲ, 18ನಲ್ಲಿ ನನಗಿಂತ ಸೀನಿಯರ್ ಹೊರಟ್ಟಿಯವರು. 8ನೇ ಸಾರಿ ಆಯ್ಕೆ ಆಗಿದ್ದಾರೆ. ಬಹುಶಃ ದಿ ಲಾಂಗೆಸ್ಟ್ ಲೆಜಿಸ್ಲೇಟರ್ ಯಾರಾದ್ರು ಇದ್ರೆ ಕರ್ನಾಟಕದ ಇತಿಹಾಸದಲ್ಲಿ, ದಟ್ ಈಸ್ ಮಿಸ್ಟರ್ ಹೊರಟ್ಟಿ. ಏನಪ್ಪ, ಇನ್ನೂ ಒಂದ್ಸಾರಿ ನಿಲ್ಬಹುದು, ಹೇಳಕ್ಕಾಗೋದಿಲ್ಲ, ಪುಣ್ಯಾತ್ಮ. ಲಾಂಗೆಸ್ಟ್ ಲೆಜಿಸ್ಲೇಟರ್, ಕಂಟಿನ್ಯೂಸ್ಲಿ, ನೋ ಗ್ಯಾಪ್. ಸೋತೇ ಇಲ್ಲ. ನಾವು ಅದ್ರಲ್ಲಿ ಸೋತ್ಬಿಟ್ಟಿದ್ದೀವಿ. ನಾನು ಇದು 13ನೇ ಚುನಾವಣೆ ಈ ಸಾರಿ ನಿಂತಿದ್ದದ್ದು. ನಾನು ಅದರಲ್ಲಿ 2 ಅಸೆಂಬ್ಲಿ ಸೋತಿದ್ದೀನಿ, 2 ಲೋಕಸಭಾ ಸೋತಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳು ಇದ್ದೇ ಇರ್ತವೆ. ಮತ್ತೆ ನೀವು ಜನರ ಜೊತೆ ಯಾವತ್ತೂ ಕೂಡ ಬೇಸರ ಮಾಡ್ಕೋಬಾರ್ದು. ಜನರು ಒಂದೊಂದ್ಸಾರಿ ಆಗದೇ ಇರೋ ಕೆಲಸಗಳನ್ನೆಲ್ಲ ಹೇಳ್ತಾರೆ. ಆಗದೇ ಇರೋವನ್ನೆಲ್ಲ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಅಂತ ಹೇಳ್ತಾರೆ. ಅವೆಲ್ಲನೂ ಮಾಡೋಕ್ಕಾಗೋದಿಲ್ಲ. ಆದರೂ ನೀವು ಜನರ ಜೊತೆ ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಜನರಿಗೆ ತೋರಿಸ್ತಕ್ಕಂಥ ಬದ್ಧತೆ ಇದೆಯಲ್ಲ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿ ಇದೆಯಲ್ಲ, ಈಗ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗ್ತದ? ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿರೀಕ್ಷೆಗಳು ಬಹಳ ಇರ್ತವೆ, ಜನರ ನಿರೀಕ್ಷೆಗಳು ಬಹಳ ಇರ್ತವೆ. ಆದರೆ ನೀವು ಜನರ ಜೊತೆ ಒಳ್ಳೆ ವರ್ತನೆ ಇದ್ರೆ, ಅವರನ್ನು ಗೌರವದಿಂದ ಕಂಡ್ರೆ, ಬಹುಶಃ ನೀವು ಅವ್ರ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡದೆ ಹೋದ್ರು ಕೂಡ ನಿಮ್ಮನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ನಿಮ್ಮನ್ನು ಅಡೋರ್ ಮಾಡ್ತಾರೆ. ಅದನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ.